ಸೊ ನಮಸ್ತೆ, ಇದು ಬುಧವಾರದ ಕಂಟಿನ್ಯೂಸ್ ಮಿನಿ ವ್ಲಾಗ್ ಆಗಿರುತ್ತೆ. ಏನಿಲ್ಲ, ಹೊಲದ ಕಡೆ ಹೋಗಿ ಬರ್ತೀನಿ ಅಂತ ಹೋದರು. ಮೆಣಸಿನ್ಕಾಯಿ ನಾವು ಅರಿಸ್ಬೇಕು ಇನ್ನೊಂದು ವಾರ ಅಷ್ಟೊತ್ತಿಗೆ. ಮಳೆ ಕೂಡ ಇಲ್ವಲ್ಲ, ಸೊ ಹಾಗಾಗಿ ಹೋಗಿ ನೋಡ್ಕೊಂಬರ್ತೀನಿ ಹೆಂಗಿದೆ ಅಂತ ಹೋಗಿ ನೋಡ್ಕೊಂಬರೋದಕ್ಕೆ ಹೋದರು. ಹೋದ ತಕ್ಷಣ ಅವ್ರಿಗೂ ಕೂಡ ಆಗಲೇ ಗೊತ್ತಾಯಿದ್ದು ಪಂಪು ಸರಿ ಇಲ್ಲ, ನೀರು ಚೆನ್ನಾಗಿ ಬರ್ತಿಲ್ಲ ಅಂತ ಹೇಳಿ. ಹಾಗೆ ಇನ್ನೇನು ಹೊಸದಾದರೂ ತೊಗೊಂಬರೋಣ ಅಂಥೇಳಿ ಹೋಗಿ ತೊಗೊಂಬಂದು ಫಿಕ್ಸ್ ಮಾಡಿದ್ವಿ. ಅದಾದ ನಂತರ ನನ್ನ ಡೈಲಿ ರೋಟೀನ್ ಏನಿರುತ್ತೆ ಅದನ್ನು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಗುರುವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಸೊ ಇನ್ನೇನಿಲ್ಲ, ಇದು ಬೆಳಿಗ್ಗೆ ನಾನು ದೋಸೆ ಮಾಡಿಕೊಡೋಣ ಅಂಥೇಳಿ ದೋಸೆ ಬ್ಯಾಟರ್ ಮಾಡಿದ್ದೆ. ಅದರಲ್ಲೇ ಇಡ್ಲಿ ಮಾಡಿಕೊಡೋಣ ಅಂತ ಕೇಳಿದೆ. ಬೇಡ, ನನಗೆ ಇಡ್ಲಿ ದೋಸೆನೇ ಮಾಡಿಕೊಡು ಅಂತ ಹೇಳ್ದ ಪಾಪು ಕೂಡ. ಸೊ ಹಂಗಾಗಿ ನಮ್ಮ ಮನೇಲಿ ಎಲ್ರಿಗೂ ದೋಸೆ ಇಷ್ಟ. ಸೊ ಹಂಗಾಗಿ ದೋಸೆನೇ ಮಾಡ್ತಾಯಿದ್ದೀನಿ. ದೋಸೆ ಜೊತೆಗೆ ಚಟ್ನಿ ಹಾಗೆ ಪಲ್ಯ ಕೂಡ ಮಾಡೋಣ ಅಂಥೇಳಿ ಎಲ್ಲದನ್ನು ರೆಡಿ ಮಾಡ್ಕೋತಾ ಇದ್ದೆ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ನನ್ನ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಈಗಲಾದರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಗುರುವಾರದ ಮಿನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕೀಪ್ ವಾಚಿಂಗ್. ಸೊ ಮೊದಲನೇದಾಗಿ ಒಂದು ಬಾಣಲೆ ಇಟ್ಟು ಬಾಣಲೆಯಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕಿ, ಅದಾದ ನಂತರ ಕರಿಬೇವು ಹಾಕಿ ನಾನಿಲ್ಲಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಪಾಪು ಇದ್ದಾನಲ್ಲ, ಅವನು ಜಾಸ್ತಿ ಪಲ್ಯನೇ ಇಷ್ಟಪಡೋದು. ಹಾಗಾಗಿ ಇದ್ರ ಜೊತೆಗೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, ಅದು ಸ್ವಲ್ಪ ಬಾಯಿಗೆ ಸಿಗುತ್ತಲ್ಲ ಅಂತೇಳಿ. ಅದಾದ ನಂತರ ಹಾಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಉಪ್ಪು ಅದೆಲ್ಲ ಹಾಕಿ ಅದ್ರ ಜೊತೆಗೇ ಟೊಮೆಟೊ ಹಾಕಿ ಅದೆಲ್ಲ ಫ್ರೈ ಮಾಡ್ಕೋತಾ ಇದ್ದೆ. ನೋಡಿ, ಅವನು ಹೊರಗಡೆ ಬ್ರಷ್ ಮಾಡ್ತಾ ಇಲ್ಲ, ಡ್ಯಾನ್ಸ್ ಮಾಡ್ತಾ ಇದ್ದ. ತುಂಬ ಫನ್ನಿಯಾಗಿ ಅವನು ಒಂದು ಡೈಲಿ ದಿನ ಪೂರ್ತಿ ಅವನು ಫುಲ್ಲು ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾನೆ. ಸೊ ನೋಡ್ತಿರ್ಬೋದು, ಮಾತಾಡ್ತಿದ್ದಂಗೆ ಎಲ್ಲ ಅಡುಗೆ ಕೂಡ ಆಗ್ತಾ ಇದೆ. ಹಾಗೆ ಮನೇಲಿ ಎಲ್ಲರೂ ಒಂದೊಂದು ಕೆಲಸನೆಲ್ಲ ಮಾಡ್ಕೋತಾ ಇದ್ವಿ. ಹಾಗೆ ನಮ್ಮ ಅತ್ತೆ ಕೂಡ ಬೆಳಿಗ್ಗೆ ಬೇಗನೆ ಎದ್ದು 6 ಗಂಟೆ ಅಷ್ಟೊತ್ತಿಗೆ ಅವರು ಹೊಲಕ್ಕೆ ಹೋಗ್ಬಿಡ್ತಾರೆ. ಹೊಲಕ್ಕೆ ಯಾಕಂದರೆ ನೀರು ಕಟ್ಟಬೇಕಲ್ಲ ಅಂತೇಳಿ ಹೋಗಿದ್ರು. ಸೊ ಹಾಗೆ ನಾವು ನಿನ್ನೆ ಪಂಪ್ನ ಬೇರೆದು ಹಾಕಿದ್ವಲ್ಲ, ಸೊ ಹಾಗೆ ನಾನು ನೋಡ್ಕೊಂಬರೋಣ ಅಂಥೇಳಿ ಹೋದೆ. ಅಷ್ಟರಲ್ಲಿ ಸಾಮ್ರಾಟ್ ಸ್ಕೂಲಿಂದ ಒಂದು ವಿಡಿಯೋ ಕಳಿಸಿದ್ರು ಮ್ಯಾಮು. ಒಂದು ಕ್ರಿಯೇಟಿವ್ ಏನೋ ಮಾಡಿಸಿದ್ರಂತೆ, ಅದನ್ನು ಕಳಿಸಿದ್ರು. ಅದನ್ನೆಲ್ಲ ನೋಡಿಕೊಂಡೆ. ಅದು ಒಂದೆರಡು ಕ್ಲಿಪ್ಸ್ನ ಅವರು ಕೂಡ ಯೂಟ್ಯೂಬ್ಗೆ ವಿಡಿಯೋ ಮಾಡೋ ಥರನೇ ವಿಡಿಯೋ ಮಾಡಿ ಕಳಿಸಿದ್ರು. ಅದಾದ ನಂತರ ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ನಿನ್ನೆ ನೈಟ್ ಸಾಂಬಾರು ಇತ್ತಂತ ಹೇಳಿ ಸ್ವಲ್ಪ ಅನ್ನ ಮಾಡ್ಕೋತಾ ಒಂದು ಸಾಂಗ್ ಬರ್ತಾಯಿತ್ತು ಪುನೀತಿಂದು, ಅದು ನೋಡ್ಕೋತಾ ಇದ್ದೆ. ಅದಾದ ನಂತರ ಸಂಜೆ ಮೀನು ಕೊಟ್ಟರು ಅಂತ ಹೇಳಿ ನಮ್ಮ ಮಾಮ ಅವರು ಮೀನು ಕೊಟ್ಟಿದ್ದರು. ಒಂದು ಸ್ವಲ್ಪನೇ ಕೊಟ್ಟಿದ್ದರು, ಒಂದು 3-4 ಜನ ತಿನ್ನೋವಷ್ಟು. ಅದು ಕೂಡ ಸಾಂಬಾರು ಮಾಡಿಕೊಂಡೆ. ಅಷ್ಟರಲ್ಲಿ ಗ್ಯಾಸ್ ಖಾಲಿ ಆಯಿತು. ನಾನು ಟೀ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಹೋಗಿ ಗ್ಯಾಸ್ ಮೇಲೆ ಇಟ್ಟರೆ ಗ್ಯಾಸ್ ಖಾಲಿಯಾಗಿತ್ತು. ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕುಂತಿರುವಾಗ ಹೊರಗಡೆ ಇನ್ನೇನು ಒಲೆ ಹಚ್ಚಿ ನಮ್ಮ ಅತ್ತೆನಿಗೆ ಟೀ ಮಾಡಿಕೊಂಡು ತಂದು ಕೊಟ್ಟರು. ಅದಾದ ನಂತರ ಟೀ ಎಲ್ಲ ಕುಡಿದ್ವಿ. ಅದಾದ ನಂತರ ಮತ್ತೆ ಇನ್ನೇನು 5:30 ಆಯ್ತಲ್ಲ ಅಂಥೇಳಿ ಪಾಪುನ ಹೋಮ್ವರ್ಕೆಲ್ಲ